ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ವೀಕೆಂಡ್ ಎಪಿಸೋಡ್ಸ್ಗಳನ್ನು ನೋಡಿರ್ತೀರಾ. ಸಾಟರ್ಡೆ ಎಪಿಸೋಡ್ ಸ್ವಲ್ಪ ಅನ್ಪ್ರಿಡಿಕ್ಟಬಲ್ ಆಗಿತ್ತು ಅಂತಾನೆ ಹೇಳ್ಬೋದು. ಸ್ವಲ್ಪ ಮಾಸ್ ಆಗಿತ್ತು ಸಾಟರ್ಡೆ ಎಪಿಸೋಡ್. ಕಿಚ್ಚ ಸುದೀಪ್ ಅವರು ಕೆಲವೊಂದಷ್ಟು ಕಂಟೆಸ್ಟೆಂಟ್ಸ್ಗಳನ್ನು ಕ್ಲಾಸ್ ತಗೊಂಡ್ರು. ಸಂಡೇ ಎಪಿಸೋಡ್ ಸೂಪರ್ ಫನ್ ಆಗಿತ್ತು ಅಂತಾನೆ ಹೇಳ್ಬೋದು. ಇನ್ಫ್ಯಾಕ್ಟ್ ಸಾಟರ್ಡೆ ಎಪಿಸೋಡ್ ಯಾಕೆ ಅನ್ಪ್ರಿಡಿಕ್ಟಬಲ್ ಆಗಿತ್ತು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಒಂದು ಐಡಿಯಾ ಇತ್ತು. ಮೋಕ್ಷಿತಾ ಅವ್ರಿಗೆ ಅವ್ರೇನು ಕ್ಯಾಪ್ಟನ್ಸಿ ಟಾಸ್ಕನ್ನು ಅವರ ಕೈಯಾರೆ ಬಿಟ್ಕೊಟ್ರಲ್ಲ, ಅದರ ವಿಚಾರವಾಗಿ ಕ್ಲಾಸ್ ತಗೊಳ್ತಾರೆ ಅಂತ. ಅದನ್ನು ಕೂಡ ಕಿಚ್ಚ ಸುದೀಪ್ ಅವರು ಟಚ್ ಮಾಡಿದ್ರು. ಆದರೆ ತ್ರಿವಿಕ್ರಮ್ ಮತ್ತು ಗೌತಮಿ ಅವರನ್ನ ಕ್ಲಾಸ್ ತಗೊಳ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಒಂದು ರೀತಿ ಔಟ್ ಆಫ್ ಸಿಲೆಬಸ್ ಥರ ಅವರನ್ನ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂಡ್ರು. ಒಂದು ವಿಚಾರ ಏನಂತಂದ್ರೆ, ಶೋಭಾ ಶೆಟ್ಟಿ ಅವರು ಹೋಗಿದ್ದ ವಿಚಾರದ ಬಗ್ಗೆ. ಹಾಗೆಯೇ ಎರಡನೇ ವಿಚಾರ, 2 ಚಾನಲ್ಸ್ ಆಗಿತ್ತು, ಅದಕ್ಕೆ ಜನಗಳು ವೋಟ್ ಹಾಕಿ ಮಸ್ತ್ ಮಜಾ ಟೀಮನ್ನು ವಿನ್ ಮಾಡಿಸಿದ್ರಲ್ಲ, ಆ ವಿಚಾರವಾಗಿ ತ್ರಿವಿಕ್ರಮ್ ಅವರು ಗೌತಮಿ ಮತ್ತು ಭವ್ಯ ಅವ್ರ ಜೊತೆಗೆ ಮಾತಾಡಿದ್ರು. ಸೊ ಆ ವಿಚಾರ ಕಿಚ್ಚ ಸುದೀಪ್ ಅವ್ರಿಗೆ ಪಿತ್ತ ನೆತ್ತಿಗೆ ಇರೋ ಥರ ಮಾಡಿತ್ತು. ತ್ರಿವಿಕ್ರಮ್ ಅವ್ರಿಗೆ ಈ ಮಸ್ತ್ ಮಜಾ ಟೀಮ್ಗೆ ಯಾವ ರೀತಿ ಜನಗಳ ವೋಟ್ ಮುಖಾಂತರ ಒಳ್ಳೆ ಅಂಕಗಳು ಬಂತು, ಹೇಗೆ ಅವ್ರು ಗೆದ್ರು ಅನ್ನೋದನ್ನ ಮನದಟ್ಟು ಮಾಡಿಸಿದ್ರು. ಪ್ರೇಕ್ಷಕರಾಗಿ ನಮಗೂ ಕೂಡ ಆಲ್ರೆಡಿ ಮನದಟ್ಟು ಆಗಿತ್ತು ಲಾಸ್ಟ್ ವೀಕಲ್ಲೇ, ಬಟ್ ಸ್ಟಿಲ್ ಒಂದು ಡೌಟ್ ಫ್ಯಾಕ್ಟರ್ ಅಂತ ಬಂದಿತ್ತು, ಅದಕ್ಕೆ ಚೆನ್ನಾಗೇ ಮನದಟ್ಟು ಮಾಡಿಸಿದ್ರು. ಬಟ್ ತ್ರಿವಿಕ್ರಮ್ ಅವ್ರಿಗೆ ಈ ಶೋಭಾ ಶೆಟ್ಟಿ ವಿಚಾರದಲ್ಲಿ ಕಿಚ್ಚ ಸುದೀಪ್ ಅವರು ಮನದಟ್ಟು ಮಾಡಿಸಿದ್ದು ಅಥವಾ ಕ್ಲಾಸ್ ತಗೊಂಡಿದ್ದು ನಿಮಗೆ ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ ಅಂತ ದಯವಿಟ್ಟು ಪ್ರೇಕ್ಷಕರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ತ್ರಿವಿಕ್ರಮ್ ಅವ್ರಿಗೆ ಬಂದಂತಹ ಒಂದು ಡೌಟ್ ಇತ್ತಲ್ಲ, ಅದು ಸಾಮಾನ್ಯವಾಗಿ ಬಿಗ್ ಬಾಸ್ 11 ನೋಡ್ತಾ ಇರುವಂತಹ ಪ್ರೇಕ್ಷಕರಿಗೂ ಕೂಡ ಬಂದಿತ್ತು ಅಂತಾನೆ ಹೇಳ್ಬೋದು. ಬಿಕಾಸ್ ಯಾಕೆಂತಂದ್ರೆ ಆಲ್ರೆಡಿ ಸೇಫ್ ಆಗಿದ್ರು ಶೋಭಾ ಶೆಟ್ಟಿ ಅವರು. ಜೊತೆಗೆ ಸೇಫ್ ಆದ್ಮೇಲೆ ಕೊನೆಯದಾಗಿ ಶಿಶಿರ್ ಮತ್ತು ಐಶ್ವರ್ಯ ಅವರು ಬಂದಾಗ ಮತ್ತೆ ನಾನು ಹೋಗ್ತೀನಿ ಅಂತ ಮತ್ತೊಂದು ಡ್ರಾಮಾ ಶುರು ಮಾಡಿದ್ರು. ಅಫ್ಕೋರ್ಸ್ ಶೋಭಾ ಶೆಟ್ಟಿ ಅವರು ಮಾಡಿದಂಥದ್ದು ಡ್ರಾಮಾನೇ. ಆವಾಗ ಕಿಚ್ಚ ಸುದೀಪ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಾನು ಇಷ್ಟು ಸೀಸನ್ಸ್ಗಳನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ, 10 ಸೀಸನ್ ಮಾಡ್ಕೊಂಡು ಬಂದಿದ್ದೀನಿ, ನೀವೀಗ ಸಡನ್ ಆಗಿ ಪ್ಲೇಟ್ ಬದಲಾಯಿಸ್ತೀರಾ ಅಂತ ಆದರೆ ಅದು ಯಾವ ಕಾರಣಕ್ಕೆ ಅಂತ ನಂಗೆ ಗೊತ್ತಾಗಲ್ವಾ ಅಂತ ಆ್ಯಕ್ಚುಲಿ ಅವಾಗಲೇ ಶೋಭಾ ಶೆಟ್ಟಿ ಅವರಿಗೆ ಪ್ರಶ್ನೆ ಕೂಡ ಮಾಡಿದ್ರು ಕಿಚ್ಚ ಸುದೀಪ್ ಅವರು. ಸೊ ಅವ್ರಿಗೆ ಬರ್ತಾ ಇರುವಂತಹ ಒಂದು ಡೌಟ್ ಏನಿತ್ತು ಅಂದರೆ, ಶೋಭಾ ಶೆಟ್ಟಿ ಅವರು ಜಸ್ಟ್ ಶಿಶಿರ್ ಅವ್ರನ್ನ ಮತ್ತು ಐಶ್ವರ್ಯ ಅವ್ರನ್ನ ಸೇಫ್ ಮಾಡೋದಕ್ಕೆ ಏನಾದರೂ ಈ ರೀತಿ ಮತ್ತೆ ನಾನು ಹೋಗ್ತೀನಿ ಅಂತ ಡ್ರಾಮಾ ಮಾಡೋಕೆ ಶುರು ಮಾಡಿದ್ರಾ ಅನ್ನುವಂತಹ ಡೌಟ್ ಬಂದಿತ್ತೇ ಹೊರತು ಎಲ್ಲೂ ಕೂಡ ಬಿಗ್ ಬಾಸ್ ಗೇಮ್ ಮೇಲೆ ಅಥವಾ ಸುದೀಪ್ ಅವರು ಬಯಾಸ್ಡಾಗಿ ಏನಾದರೂ ಅವರು ಡಿಸಿಷನ್ಸ್ ಕೊಡ್ತಾರೆ ಅನ್ನೋದ್ರ ಮೇಲೆ ಆಗಿರಲಿಲ್ಲ. ತ್ರಿವಿಕ್ರಮ್ ಅವ್ರಿಗೆ ಡೌಟ್ ಬಂದಿದ್ದು ಹೆಂಗೆ ಶೋಭಾ ಶೆಟ್ಟಿ ಅವ್ರನ್ನ ಅಷ್ಟು ಈಸಿಯಾಗಿ ಹೋಗೋದಕ್ಕೆ ಬಿಟ್ಟರು ಅಂತ. ಇದು ಸಾಮಾನ್ಯವಾಗಿ ನಮಗೆಲ್ಲ ಬಂದಿದ್ದಂತಹ ಒಂದು ಡೌಟೇನೆ. ಅದಕ್ಕೂ ಕೂಡ ಕಿಚ್ಚ ಸುದೀಪ್ ಅವರು ಅವರದೇ ಆದಂತಹ ರೀತಿಯಲ್ಲಿ ಉತ್ತರ ಕೊಟ್ಟರು. ಅಫ್ಕೋರ್ಸ್ ಅವರು ಅದಕ್ಕೆ ಡಿಫೆಂಡ್ ಮಾಡ್ಕೊಂಡ್ಮೇಲೆ ನಮಗೊಂದು ಕ್ಲಾರಿಟಿ ಕೂಡ ಸಿಕ್ತು ಅಂತ ಹೇಳ್ಬೋದು. ಬಿಕಾಸ್ ಅವ್ರು ಹೇಳಿದ್ರು 45 ಮಿನಿಟ್ಸ್ ಆಲ್ಮೋಸ್ಟ್ ಶೋಭಾ ಶೆಟ್ಟಿ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಕಿಚ್ಚ ಸುದೀಪ್ ಅವರು. ಬಟ್ ನಮಗೆ ಎಪಿಸೋಡಲ್ಲಿ ಅಷ್ಟು ಗೊತ್ತಾಗಲ್ವಲ್ಲ, ನಮ್ಗೊಂದೇನೋ ಒಂದು 7-8 ಮಿನಿಟ್ಸ್ ಏನೋ ಟ್ರೈ ಮಾಡ್ದಂಗಿತ್ತು. ಸೊ ಹಾಗಾಗಿ ನಮಗೆ ಆ ಅನುಮಾನ ಬಂದಿದ್ದಂಥದ್ದು ಆ್ಯಕ್ಚುಲಿ ಓಕೆ ಬರುತ್ತೆ ಅಂತಲೇ ಅನ್ಕೋಬಹುದು. ಬಟ್ ತ್ರಿವಿಕ್ರಮ್ ಅವ್ರಿಗೆ ಸರಿಯಾಗಿ ಕ್ಲಾಸ್ ತಗೊಂಡ್ರು. ನಿಮಗೆ ಬಿಗ್ ಬಾಸ್ ಡಿಸಿಷನ್ಸ್ ಮೇಲೆ ಗೌರವ ಇಲ್ಲ ಅನ್ನೋ ರೀತಿಯಲ್ಲಿ ಸಖತ್ತಾಗೆ ಕ್ಲಾಸ್ ತಗೊಂಡ್ರು. ಅವ್ರಿಗೆ ತುಂಬ ಬೇಜಾರಾಯಿತು. ಅಣ್ಣ ನಿಮ್ಮ ಮುಂದೆ ತಲೆ ಬಗ್ಸೋದ್ರಲ್ಲಿ ನನಗೇನು ಇಲ್ಲ ಅಣ್ಣ, ಅಕಸ್ಮಾತ್ ನಾನು ಬಿಗ್ ಬಾಸ್ಗೆ ಅವಮಾನ ಆಗೋ ರೀತಿಯಲ್ಲಿ ಅಥವಾ ಬಿಗ್ ಬಾಸ್ ಡಿಸಿಷನ್ಸ್ನ ರೆಸ್ಪೆಕ್ಟ್ ಮಾಡಿಲ್ಲ ಅನ್ನೋ ಥರ ನಾನು ಆಟ ಆಡಿದರೆ ಅಥವಾ ನನ್ನ ಒಂದು ಎಕ್ಸ್ಪ್ರೆಷನ್ಸ್ ಆ ರೀತಿ ಮೀನ್ ಮಾಡಿದರೆ ನಾನು ಹೋಗ್ತೀನಿ ಅಂತಂದರು. ಅವಾಗ ಸುದೀಪ್ ಅವರು ಅದನ್ನು ಸರಿಯಾಗಿ ಅವರಿಗೆ ತಿಳುವಳಿಕೆ ಹೇಳಿ, ಇಲ್ಲ ಈ ರೀತಿ ಇದೆ ವಿಷಯ, ಹಿಂಗಿದೆ, ಶೋಭಾ ಶೆಟ್ಟಿ ಅವ್ರು ಯಾಕೆ ಹೋದ್ರು ಅನ್ನೋದು ನಿಮ್ಮ ಕಣ್ಣು ಮುಂದೆನೇ ನಡೆದಿದೆ, ಅದು ನನ್ನ ಡಿಸಿಷನ್ ಆಗಿತ್ತು, ಅಷ್ಟರ ಮಟ್ಟಿಗೆ ನಾನು ಕಾಲು ನೋಯಿಸ್ಕೊಂಡು ಇಲ್ಲಿ ನಿಂತಿದ್ದೆ, ಆದರೂ ಕೂಡ ಅವ್ರು ಹೋಗ್ತೀನಿ ಅವ್ರಿಗೆ ಕ್ಲಾರಿಟಿ ಕೂಡ ಇರಲಿಲ್ಲ. ಇನ್ಫ್ಯಾಕ್ಟ್ ಶೋಭಾ ಶೆಟ್ಟಿ ಅವರು ಮನೆಯಿಂದ ಹೊರಗಡೆ ಹೋಗುವಾಗ ಆ ಗ್ಲಾಸ್ ಡೋರ್ ಆದಮೇಲೆ ಒಮ್ಮೆ ನೀವು ನೋಡಿರಬಹುದು, ನಾ ಹೋಗ್ತೀನಿ ಅಂತ ಕೂಡ ಅಂದರು. ಅಲ್ಲ, ನಾವು ವಾಪಸ್ ಹೋಗೋಕೆ ಇಷ್ಟ ಇಲ್ಲ ಅಂತಂದರು, ಮನೆ ಒಳಗಡೆ ಹೋಗ್ತೀನಿ ಅಂದರು. ಅದನ್ನು ಕೂಡ ಸುದೀಪ್ ಅವರು ಹೇಳಿದ್ರು. ಅಲ್ಲಿಗೆ ಕ್ಲಾರಿಟಿ ಸಿಕ್ತು. ಬಟ್ ತ್ರಿವಿಕ್ರಮ್ ಮತ್ತು ಗೌತಮಿ ಅವರು ಫುಲ್ ಗಪ್ಚುಪ್ ಅಂತೂ ಆಗಿದ್ರು. ಇದಾದ್ಮೇಲೆ ಮೋಕ್ಷಿತಾ ಅವರಿಗೆ ತಿಳಿ ಹೇಳುವಂತಹ ಪ್ರಯತ್ನ ಕಿಚ್ಚ ಸುದೀಪ್ ಅವರು ಅವರದೇ ರೀತಿಯಲ್ಲಿ ಮಾಡಿದ್ರು. ನೋಡಿ, ಇಲ್ಲಿ ಆಟ ಆಡಕ್ಕೆ ಬಂದಿದ್ದೀರಾ, ಬೇರೆಯವ್ರಿಗೆ ಲಾಭ ಆಯಿತು, ಫೈನಲಿ ನಿಮ್ಮ ಡಿಸಿಷನ್ ಏನಿತ್ತು ಅಂದರೆ ಈಗೋ ಅಥವಾ ಇದು ನಿಮ್ಮ ಒಂದು ಸ್ಟ್ಯಾಂಡ್ ಏನಿತ್ತು ಅದ್ರ ಬಗ್ಗೆ ರೆಸ್ಪೆಕ್ಟ್ ಇದೆ, ಅಂದರೆ ಬೇರೆಯವರಿಂದ ಆಟ ಆಡಿ ನಾನು ಗೆಲ್ಲಬಾರ್ದು ಅನ್ನೋದಕ್ಕೆ ರೆಸ್ಪೆಕ್ಟ್ ಇದೆ. ಬಟ್ ಆದರೆ ಬಿಗ್ ಬಾಸ್ ಗೇಮ್ ಇದ್ದಿದ್ದೆ ಹಂಗಲ್ವಾ, ನೀವು ಮುಂದೆ ಇನ್ನೊಂದ್ಸಲ ಮತ್ತೆ ವಾಪಸ್ ಇದೇ ಥರ ಆಪ್ಷನ್ಸ್ ಬರ್ತಿದ್ರೆ ನೀವು ಏನು ಮಾಡ್ತೀರಾ? ಹಾಗಾದರೆ ನೀವು ಎಲ್ಲರ ಮೇಲೂ ಡಿಪೆಂಡೆಂಟ್ ಅಥವಾ ಎಲ್ಲರೂ ನಿಮ್ಮ ಎನಿಮಿನೇ. ಸೊ ಏನಾದರೂ ಒಂದು ಟಾಸ್ಕ್ ಅಂತ ಬಂದಾಗ ನೀವು ಟಾಸ್ಕ್ ಮಾತ್ರ ಫೋಕಸ್ ಮಾಡಬೇಕಾಗುತ್ತೆ ಅಂತ ಎಷ್ಟಾಗುತ್ತೋ ಅಷ್ಟು ತಿಳಿ ಹೇಳಿದ್ರು ಕಿಚ್ಚ ಸುದೀಪ್ ಅವರು. ಬಟ್ ಮೋಕ್ಷಿತಾ ಅವರು ಅವಾಗ ಹ್ಞೂ ಅಂದರು. ಬಟ್ ಯಾವಾಗ ಸೇಫ್ ಆದೆ ಅಂತ ಗೊತ್ತಾಯ್ತಲ್ಲ ಸಂಡೇ ಎಪಿಸೋಡಲ್ಲಿ, ಆಗ ಮತ್ತೆ ಹೇಳಿದ್ರು, ಜನಗಳು ನಾನು ಯಾರ ಮೇಲೂ ಡಿಪೆಂಡ್ ಆಗದೆ ಮೋಕ್ಷಿತ್ ಅವರು ಆಟ ಆಡಿದ್ರು ಅನ್ನೋದನ್ನ ಇಷ್ಟಪಟ್ಟು ನೀವು ನನ್ನನ್ನು ಸೇಫ್ ಮಾಡೋದಕ್ಕೆ ಮುಂದೆ ಮಾಡಿದ್ದೀರಾ ಅಥವಾ ಮನಸ್ಸು ಮಾಡಿದ್ದೀರಾ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂತಂದರು. ಅಂದರೆ ಅವರ ಒಂದು ಏನು ಡಿಸಿಷನ್ ಏನಿತ್ತಲ್ಲ ಅದನ್ನು ಬಿಟ್ಕೊಡೋದಕ್ಕೆ ರೆಡಿನೇ ಇಲ್ಲ. ಬೇರೆಯವರಿಂದ ಸಪೋರ್ಟ್ ಬೇಡ ಅಥವಾ ಬೇರೆಯವರಿಂದ ಅವ್ರ ಬಕೆಟ್ ಅಂತ ಏನೋ ಹೇಳಿದ್ರು ಆ ಥರ, ಅಥವಾ ಗೌತಮಿ ಅವ್ರ ಕಡೆಯಿಂದನೂ ಅದೊಂದು ಅವ್ರ ಗೌತಮಿ ಮತ್ತು ಮಂಜೂರು ಇಬ್ಬರು ಸೇರ್ಕೊಂಡು ಒಂಥರ ಇಲ್ಲ ನಾನು ಅವ್ರ ಕಡೆಯಿಂದ ಗೆದ್ದೆ ಅನ್ನೋ ಥರ ಬಂದುಬಿಡುತ್ತೆ ಅನ್ನೋದು ನನಗೆ ಬೇಕಾಗಿರಲಿಲ್ಲ. ಹಾಗಾಗಿ ನಾನು
ನಾನು ತಗೊಳಕ್ಕೆ ರೆಡಿ ಇರಲಿಲ್ಲ ಸಹಾಯ ಅಂತ. ಅದನ್ನೇ ಅವರು ವಾಪಸ್ ರಿಪೀಟ್ ಮಾಡಿ ಡಿಫೆಂಡ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕಿಚ್ಚ ಸುದೀಪ್ ಅವರು. ಅವರಿಗೆ ಆಗೋಷ್ಟು ಟ್ರೈ ಮಾಡಿದ್ರು ಹೇಳೋದಕ್ಕೆ, ಅವರಿಗೆ ತಿಳಿ ಹೇಳೋದಕ್ಕೆ, ಬಟ್ ಆಗಲಿಲ್ಲ. ಸೇಫ್ ಆದಾಗ ಕೂಡ ಅದನ್ನೇ ಅವ್ರ ಜನಗಳಿಗೆ ಹೇಳಿದ್ರು. ಸೊ ಮೋಕ್ಷಿತಾ ಸಪೋರ್ಟರ್ಸ್ಗೆ ಬಹುಶಃ ಅವ್ರು ಬಿಟ್ಕೊಟ್ಟಿದ್ದು ಖುಷಿ ಆಗಿರಬಹುದು. ನಿಮಗೆ ಖುಷಿ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಮುಂದಿನ ದಿನಗಳಲ್ಲಿ ಇದೇ ರೀತಿ ಅವ್ರು ಗೌತಮಿ 4 ಜನದಿಂದ ಅವ್ರ ಸಹಾಯ ತಗೊಳ್ತಾ ಇಲ್ಲ. ಆ್ಯಕ್ಚುಲಿ ಈಗ ಯಾವುದೋ ಒಂದು ರೀತಿಯಲ್ಲಿ ಈಗ ಟಾಸ್ಕ್ಗೆ ಒಟ್ಟಿಗೆ ಬರ್ಬೋದು, ಈ ವಾರದಲ್ಲಿ ಟಾಸ್ಕ್ಗೆ ಒಟ್ಟಿಗೆ ಬರ್ಬೋದು ಅಕಸ್ಮಾತ್. ಅವಾಗ ತ್ರಿವಿಕ್ರಮ್ ಮತ್ತು ಭವ್ಯ ಅವರು ಹಾಗೆಯೇ ಮಂಜು ಮತ್ತು ಗೌತಮಿ ಜೊತೆಗೆ ಇವ್ರನ್ನ ಹಾಕಿದ್ರೆ ಈಗ ಆಟ ಆಡಲೇಬೇಕಾಗುತ್ತೆ. ಅವಾಗ ಏನು ಮಾಡ್ತಾರೆ ಮೋಕ್ಷಿತಾ ಅವರು? ಸೊ ಆಗ ಮೋಕ್ಷಿತ್ ಅವ್ರಿಗೆ ಹೇಗೆ ಆಡಬೇಕು ಅಂತ ದಯವಿಟ್ಟು ಅವ್ರ ಫ್ಯಾನ್ಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಅದನ್ನು ಹೊರತುಪಡಿಸಿದ್ರೆ ಸಂಡೇ ಎಪಿಸೋಡ್ ಸೂಪರ್ ಫನ್ ಆಗಿತ್ತು, ಸಖತ್ತಾಗಿತ್ತು. ಬಟ್ ಎಲ್ಲೋ ಒಂದು ಕಡೆ ಆ TRP ಗೇಮ್ ಅಂತ ಬಂದಾಗ ಅಗೈನ್ ಮೋಕ್ಷಿತ್ ಅವರೇ ಮಂಜುನೇ TRPಲಿ ಕಿಂಗು, ಮಂಜುಯಿಂದನೇ ಟಾಪ್ TRP ಬರ್ತಾ ಇರೋದೆ ಅವರಿಂದ ಅನ್ನೋ ರೀತಿಯಲ್ಲಿ ಅವರು ಲೈಕ್ 12ನೇ ಸ್ಥಾನಕ್ಕೆ ಮಂಜುವನ್ನು ಕೂರಿಸಿದ್ರು. ಸೊ ಇಲ್ಲೆಲ್ಲೋ ಒಂದು ಕಡೆ ತುಂಬ ಜನ ಮಂಜು ಅವರೇ TRPಗೆ ಕಾರಣ ಅನ್ನೋ ರೀತಿಯಲ್ಲಿ ರೀಸನ್ಸ್ ಕೊಟ್ಟಿದ್ದಾರೆ, ನೀವು ನೋಡಿರಬಹುದು. ಅದನ್ನು ಮೋಕ್ಷಿತ್ ಅವರು ಕೂಡ ಒಪ್ಕೋತಾ ಇದ್ದಾರೆ. ಒಟ್ಟಿನಲ್ಲಿ ಕಿತಾಪತಿನೋ ಅಥವಾ ಏನೋ ಒಂದು ಮನೆ ಒಳಗಡೆ ಸೌಂಡ್ ಮಾಡ್ತಾ ಇರೋದು ಅವರಿಂದನೇ, ಲೈಕ್ ಅಂದರೆ ಒಂದು ರೀತಿ ಅವರ ಕಡೆಗೆ ಗಮನ ಎಲ್ಲ ಕೇಂದ್ರೀಕೃತವನ್ನು ಮಾಡ್ಕೊಳ್ತಾ ಇರೋವಂಥದ್ದು ಮಂಜು ಅಂತ ಮೋಕ್ಷಿತ್ ಅವರೇ ಒಪ್ಕೊಂಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಟ ಆಡ್ತಾರೆ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಬಿಕಾಸ್ ಕೇಂದ್ರ ಅವರಾಗಿರೋದ್ರಿಂದ ಅವ್ರ ಸುತ್ತಾನೆ ಆಟವನ್ನು ಕೊಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಬಿಗ್ ಬಾಸ್. ಸೊ ಗೊತ್ತಿಲ್ಲ, ಅವರೇ ಒಪ್ಕೊಂಡಿದ್ದಾರೆ. ಬಟ್ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ಗಳ ಪ್ರಕಾರ ಕೆಲವೊಂದಷ್ಟು ಜನ ಅಂದರೆ ಹೈರಾರ್ಕಿ ಪ್ರಕಾರ 12, 10 ಆ ಥರದ್ದೆಲ್ಲ ಆರ್ಡರ್ ಪ್ರಕಾರ ಅವರು ಕೊಡ್ತಾ ಹೋದ್ರು TRP ಯಾರದಿಂದ ಬರ್ತಾ ಇರುತ್ತೆ ಅಂತ. ಅದು ಅವರವರ ಒಂದು ಅನಿಸಿಕೆಗೆ ಅನುಗುಣವಾಗಿ ಕೊಟ್ಟಿದ್ದಷ್ಟೇ. ಅದನ್ನು ಹೊರತುಪಡಿಸಿದ್ರೆ ಈ ಸಲ ಕೂಡ ಎಲಿಮಿನೇಷನ್ ಇರಲಿಲ್ಲ. ಇದ್ರ ಬಗ್ಗೆ ನಾವು ಶನಿವಾರ ಕೂಡ ಮಾತಾಡಿದ್ವಿ ಒಂದು ಅಪ್ಡೇಟಲ್ಲಿ. ಬಟ್ ಯಾಕೆ ನಾನು ಹೇಳ್ತಿರೋದು ಅಷ್ಟೇ, ಲಾಸ್ಟ್ ವೀಕಲ್ಲಿ ಶೋಭಾ ಶೆಟ್ಟಿ ಅವರು ಅದು ಜನಗಳ ಕಾರಣದಿಂದ ಅವರು ಹೋದಂತಹ ಕಂಟೆಸ್ಟೆಂಟ್ ಅಲ್ಲ, ಜನಗಳಿಂದ ಕಡಿಮೆ ವೋಟ್ ಬಂದು ಹೋದಂತಹ ಕಂಟೆಸ್ಟೆಂಟ್ ಅವ್ರು ಆಗಿರಲಿಲ್ಲ. ಅವ್ರದ್ದೇನೋ ಸಮಸ್ಯೆ, ಅವ್ರದ್ದೇನೋ ಆರೋಗ್ಯ ಸಮಸ್ಯೆಯಿಂದ ಅವರು ಕ್ವಿಟ್ ಮಾಡಿದ್ದು. ಸೊ ಜನಗಳ ಒಂದು ಏನು ಡಿಸಿಷನ್ ಏನಿತ್ತು ಆ ವಾರಕ್ಕೆ ಅವರ ವೋಟ್ ಮೂಲಕ ಅದು ಡ್ಯೂ ಇತ್ತಲ್ವಾ. ಸೊ ಅದನ್ನು ಫುಲ್ಫಿಲ್ ಮಾಡಬೇಕಾಗಿದ್ದು ಬಿಗ್ ಬಾಸ್ ತಂಡದ ಅಥವಾ ಚಾನಲ್ನ ಒಂದು ಜವಾಬ್ದಾರಿ ಆಗಿತ್ತು ಸ್ನೇಹಿತರೆ. ಅದನ್ನು ಅವ್ರು ಮಾಡಿಲ್ಲ. ಬಿಕಾಸ್ ಲಾಸ್ಟ್ ಟೈಮ್ ಕ್ವಿಟ್ ಆದರು. ಬಟ್ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಜನಗಳು ಯಾರೋ ಬೇರೆಯವ್ರನ್ನ. ಲಾಸ್ಟ್ ವೀಕ್ ಅಂತ ನೋಡೋದಾದ್ರೆ ಐಶ್ವರ್ಯ ಮತ್ತು ಶಿಶಿರ್ ಮಧ್ಯೆ ಯಾರೋ ಒಬ್ರು ಹೋಗಬೇಕು ಅಂತ ಜನಗಳು ವೋಟ್ ಕಡಿಮೆ ಹಾಕಿದ್ರು, ಅವ್ರು ಹೋಗಿಲ್ಲ. ಹಾಗಾದ್ರೆ ಈ ವಾರ ಜನಗಳ ವೋಟಿಂಗ್ ಪ್ರಕಾರ ಯಾರನ್ನು ಕಳಿಸ್ಬೇಕು, ಜನಗಳು ಯಾರನ್ನ ಮನೆಯಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾ ಇಲ್ಲೋ ಅವ್ರನ್ನ ಕಳಿಸ್ಬೇಕಾಗಿತ್ತು. ಬಟ್ ಅದು ಕೂಡ ಆಗಲಿಲ್ಲ. ಸೊ ನೋ ಎಲಿಮಿನೇಷನ್ ವೀಕ್ ಅಂತ ಹೇಳುವಾಗ ಇಲ್ಲಿ ಅನುಮಾನ ಬರೋದೇನು ಗೊತ್ತಾ, ಒಂದು 3-4 ವಾರದಿಂದ ಅಟ್ಲೀಸ್ಟ್ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ಒಂದು 3 ವಾರದಿಂದ ಯಾರನ್ನು ಸೇಫ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಬಿಗ್ ಬಾಸ್. ಚೈತ್ರ ಅವ್ರನ್ನ ಅಥವಾ ಐಶ್ವರ್ಯ ಅವ್ರನ್ನ, ಶಿಶಿರ್ ಅವ್ರನ್ನ ಗೊತ್ತಾಗ್ತಾ ಇಲ್ಲ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇರೋದು ಚೈತ್ರ ಅವ್ರನ್ನ ಏನಾದರೂ ಸೇಫ್ ಮಾಡೋಕೆ ಟ್ರೈ ಮಾಡ್ತಿದ್ದಾರಾ ಅನ್ನೋ ಥರ ಒಂದು ಅನುಮಾನ ಬರ್ತಾ ಇರೋದು. ಚೆನ್ನಾಗಿ ಅನ್ನಿಸ್ತಾ ಇರೋದು ಅನ್ನೋದಕ್ಕಿಂತ ಒಂದು ಅನುಮಾನ ಬರ್ತಾ ಇದೆ. ಬಿಕಾಸ್ ಲಾಸ್ಟ್ ಟೈಮ್ ಅವರು ಶಿಶಿರು, ಐಶ್ವರ್ಯ, ಶೋಭಾ ಶೆಟ್ಟಿಗಿಂತ ಮುಂಚೆ ಸೇಫ್ ಆಗ್ತಾರೆ, ವಿಚ್ ವಾಸ್ ವೆರಿ ಸರ್ಪ್ರೈಸಿಂಗ್. ಈ ವೀಕಲ್ಲಿ ಏನಾದರೂ ಓಕೆ ಕಿರ್ಚಾಡಿದ್ದಾರೆ, ಅರ್ಚಾಡಿದ್ದಾರೆ, ಅದೊಂದು ರೀಸನ್ ಅಂತ ತಗೊಂಡು ಸ್ವಲ್ಪ ಏನೋ ಹೈಲೈಟ್ ಆಗಿದ್ದಾರೆ ಅಂತ ಅಂದ್ಕೊಳ್ಳೋಣ. ಬಟ್ ಲಾಸ್ಟ್ ವೀಕಲ್ಲಿ ಅದು ಯಾವ ಮಾನದಂಡದ ಪ್ರಕಾರ ಅವರು ಸೇಫ್ ಆದರೂ ಅವ್ರು 3 ಜನಕ್ಕಿಂತ ಮುಂಚೆ ಗೊತ್ತಿಲ್ಲ. ಸೊ ಯಾಕೆ ಯಾರನ್ನ ಸೇಫ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರಾ, ಅಥವಾ ಕಂಟೆಸ್ಟೆಂಟ್ಸ್ ಬೇಗ ಆಚೆ ಹೋಗ್ತಿದ್ದಾರೆ. ಮೊದಲು ಲೈಕ್ ಜಗದೀಶ್ ಅವರು, ರಂಜಿತ್ ಅವ್ರು ಹೋಗ್ಬಿಟ್ರಲ್ಲ ಬೇಗ, ಅದನ್ನ ಕಂಪನ್ಸೇಟ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ ಬಿಗ್ ಬಾಸ್. ಅದು ಆಗ್ತಾ ಇಲ್ವಾ, ಮನೇಲಿ ಜಾಸ್ತಿ ಜನ ಕಡಿಮೆ ಆಗಿಬಿಟ್ರೆ ಅದನ್ನು ಹ್ಯಾಂಡಲ್ ಮಾಡೋದು ಹಿಂಗೆ, ಇನ್ನೂ ಸಾಕಷ್ಟು ದಿನ ಎಪಿಸೋಡ್ ಬರಲಿಕ್ಕಿದೆ. ಹಾಗಾಗಿ ಏನಾದರೂ ಈ ರೀತಿ ಮಾಡ್ತಿದ್ದಾರಾ ಗೊತ್ತಿಲ್ಲ. ಬಟ್ ಯಾರನ್ನೋ ಸೇಫ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ಒಂದು ರೀತಿ ಅನುಮಾನಾಸ್ಪದವಾಗಿ ಕಾಡ್ತಾ ಇದೆ. ನಿಮಗೂ ಹಾಗೆ ಅನ್ನಿಸ್ತಾ ಇದೆ ಸ್ನೇಹಿತರೆ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಗೊತ್ತಿಲ್ಲ, ಬಿಗ್ ಬಾಸ್ ಇಸ್ ಅಗೇನ್ ಎ ಗೇಮ್, ಸ್ಟ್ರಾಟಜೀಸ್ ಎವ್ರಿ ಸೀಸನ್ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ಅವ್ರದ್ದೇ ಆದಂತಹ ಯಾಕೆ ಈ ವಾರ ಎಲಿಮಿನೇಷನ್ ಇರಲಿಲ್ಲ ಅನ್ನೋದಕ್ಕೆ ಬಿಗ್ ಬಾಸ್ ಕಡೆಯಿಂದ ಆಗಿರ್ಬೋದು ಅಥವಾ ಚಾನಲ್ ಕಡೆಯಿಂದ ಆಗಿರ್ಬೋದು ಅವ್ರದ್ದೇ ಆದಂತಹ ವ್ಯಾಲಿಡ್ ರೀಸನ್ಸು ಇರುತ್ತೆ. ಬಟ್ ಪ್ರೇಕ್ಷಕರಾಗಿ ನಮಗೆ ನೋಡುವಾಗ ಯಾಕೋ ಯಾರನ್ನೋ ಸೇಫ್ ಗಾರ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೇನೋ ಅಂತ ಅನ್ಸೋ ಥರ ಭಾವನೆ ಅಥವಾ ಅನುಮಾನ ಮೂಡುತ್ತೆ. ಇದ್ರ ಬಗ್ಗೆ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ತ್ರಿವಿಕ್ರಮ್ ಅವ್ರನ್ನ ಸುದೀಪ್ ಅವರು ಕ್ಲಾಸ್ ತಗೊಂಡಿದ್ರ ಬಗ್ಗೆ ನಿಮಗೇನು ಅನ್ನಿಸ್ತು, ಯಾರನ್ನ ಸರಿಯಾಗಿ ಕ್ಲಾಸ್ ತಗೋಬೇಕಾಗಿತ್ತು ಎಕ್ಸಾಕ್ಟ್ಲಿ, ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.